ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಕನ್ ವಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತೇವೆ. ಯಾಕೆಂದರೆ ಚಿಕ್ಕ ಮಕ್ಕಳು ಇವಾಗ ಜಾಸ್ತಿ ಚಿಕನ್ ಪೀಸ್ಗಳನ್ನ ತಿನ್ನೋದಿಲ್ಲ. ಅವು ನನಗೆ ಬೇಡ ಬೇಡ ಅಂತ ಹಠ ಮಾಡ್ತೇವೆ. ಸೊ ಅಂಥ ಟೈಮ್ನಲ್ಲಿ ನಾವು ಚಿಕನ್ನ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತೇವೆ. ಯಾಕೆಂದರೆ ಬರೀ ಚಿಕನ್ ಸಾಂಬಾರು, ಚಾಪ್ಸು ಈ ರೀತಿ ಮಾಡಿಕೊಟ್ರೆ ಅವಕ್ಕೆ ಬೋರ್ ಆಗಿರುತ್ತೆ. ಸೊ ಮಧ್ಯೆ ನಾವು ಈ ರೀತಿ ಮಾಡಿಕೊಟ್ರೆ ಅವಕ್ಕೆ ಇಷ್ಟ ಆಗುತ್ತೆ. ಬನ್ನಿ ಇದಕ್ಕೆ ನಾವು ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ನಾನು 2ರಿಂದ ಒಂದು 3 ಪೀಸ್ ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ. ಮತ್ತು 2 ಎಗ್ ತೊಗೊಂಡಿದ್ದೀನಿ. ಮೊಟ್ಟೆ ಅಂದರೆ 2 ಮೊಟ್ಟೆ ತೊಗೊಂಡಿದ್ದೀನಿ. 1 ಈರುಳ್ಳಿ ಹಚ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿ ಶುಂಠಿ, 1 ಬೆಳ್ಳುಳ್ಳಿ, ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಶುಂಠಿ, ಚಕ್ಕೆ, ಲವಂಗ, 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಮತ್ತು 2ರಿಂದ 3 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಚಿಕನ್ನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ ಮತ್ತು ಬ್ರೆಡ್ ಪೀಸ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಂಡು, ಮತ್ತು ನಾನು ಒಂದು ಮೊಟ್ಟೆ ಇತ್ತಲ್ಲ ಅದನ್ನು ನಾನು ಒಡೆದು ಈ ಥರ ಹಾಕ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ಮಿಕ್ಸಿನಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ ನಾವು ವಡೆ ಹಿಟ್ಟಿಗೆ ಹೇಗೆ ರುಬ್ಕೋತೀವೋ ಆ ರೀತಿ ಮಾಡ್ಕೊಂಡಿದ್ದೀನಿ. ಸೊ ನಂತರ ಇನ್ನೊಂದು ಬಟ್ಲಿಗೆ ಮೊಟ್ಟೆನ ಒಡೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಪ್ಲೇಟ್ನಲ್ಲಿ ನಾನು ನಾನು ಚೂರು ಮಾಡಿ ಈ ರೀತಿ ನಾನು ಸಪ್ರೇಟಾಗಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನ ಆಲ್ರೆಡಿ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ನಾವಿವಾಗ ವಡೆನ ನಾವು ಯಾವ ರೀತಿ ತಟ್ತೀವಲ್ವ ಅದೇ ಥರ ನಾವು ಮಾಡಿಕೊಂಡು, ನಾನು ಮೊಟ್ಟೆ ಒಂದು ಒಡೆದಿಟ್ಕೊಂಡಿದ್ನಲ್ಲ ಅದನ್ನೇ ಹಚ್ಕೊಂಡು ನೋಡಿ ನಾನು ತೋರಿಸ್ತೀನಲ್ಲ ಈ ರೀತಿ ಮಾಡಿ ನಾವು ಏನು ಮಾಡಬೇಕು, ಎಣ್ಣೆಯಲ್ಲಿ ಕರಿಬೇಕು. ಸೇಮ್ ಕಂದು ಬಣ್ಣ ಬರೋವರೆಗೆ ನಾವು ಅದನ್ನು ಚೆನ್ನಾಗಿ ಚಿಕನ್ ಬೇಯೋವರೆಗೂ ಮಾಡ್ಕೋಬೇಕು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ. ಮತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿದೆ. ನೋಡಿ ಗರಿ ಗರಿ ಆಗಿದೆ. ಸೊ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ನಿಜವಾಗ್ಲೂ 1ರಿಂದ 3 ಮಕ್ಕಳು ಆರಾಮಾಗಿ ತಿಂತವೆ, ಇಷ್ಟಪಟ್ಟು ಕೂಡ ತಿಂತವೆ. ನೋಡಿ ಎಷ್ಟು ಚೆನ್ನಾಗಿದೆ, ಗರಿ ಗರಿಯಾಗಿ ಬಂದಿದೆ. ಸೊ ಚಿಕನ್ನು ತುಂಬ ಟೇಸ್ಟಿಯಾಗಿ ಕೂಡ ಇದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಮತ್ತು ಎಲ್ಲರೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.